ವೆಂಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡೋದು ಏನೈತೆ? ಏನಾದ್ರೂ ಅವ್ರಿಗೆ ತೊಂದ್ರೆ ಆಗ್ತಿದ್ಯಂತ ಏನಾದ್ರೂ ನಿನ್ನ ಹತ್ರ ಹೇಳಿದ್ರಾ? ಏನ್ ಯೋಚನೆ ಮಾಡಿದ್ಯಾ? ಅಲ್ಲ ವೆಂಕಿ, ಈಗ ಅತ್ತೆ ಮಾವನ್ಗೆ ಅಂತ ಬೇರೆ ಮನೆ ಮಾಡೋ ಅವಶ್ಯಕತೆ ಏನೈತೆ? ಅತ್ತೆ ಮಾವ ಇಲ್ಲೇ ನಮ್ ಜೊತೆನೆ ಇರ್ಲಿ, ನಾವ್ ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳಮ್ಮ. ನೀನ್ ಹೇಳೋದು ನಿಜನೇ. ಅತ್ತೆ ಮಾವ ಇಬ್ರು ಇಷ್ಟು ವರ್ಷ ಸ್ವಾಭಿಮಾನದಿಂದನೇ ಜೀವನ ಮಾಡೋರೆ. ಪಾಪ ಇಲ್ಲಿಗೆ ಬಂದ್ಮೇಲೆ ನಮ್ಗೆಲ್ಲಿ ಅವರಿಂದ ತೊಂದರೆ ಆಯ್ತದೋ ಅಂತ ಯೋಚನೆ ಮಾಡಿರ್ತಾರೆ. ವೆಂಕಿ, ಒಂದ್ ಕೆಲಸ ಮಾಡುವ, ನಾವು ದುಡ್ಡು ಕೂಡಿಕ್ಕಿದೀವಲ್ಲ, ಅದ್ರ ಜೊತೆಗೆ ನಾನು ಓಳೆ ಒಡವೆ ಎಲ್ಲ ಕೊಡ್ತೀನಿ. ಅದನ್ನೆಲ್ಲ ಅಡೆ ಇಟ್ಬಿಟ್ಟು ಅತ್ತೆ ಮಾವನ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಮ್ಮ. ಅವ್ರದ್ದು ಅಂತ ಒಂದ್ ಸೈಟ್ ಐತಲ್ಲ, ಅಲ್ಲೇ ಒಂದು ಪುಟಾಣಿ ಮನೆನಾದ್ರೂ ಕಟ್ಟಿಸ್ಕೊಡಮ್ಮ. ಅತ್ತೆದು ಮಾವೊಂದು ಸೈಟ್ ಐತಲ್ಲ, ಅಲ್ಲಿ ಒಂದ್ ಪುಟಾಣಿದು ಮನೆ ಕಟ್ಸಮ್ಮ.